ಸೀಮಂತ ನಾನು ತುಂಬ ನೋಡಿದ್ದೀನಿ, ಬಟ್ ಹಸುವಿನ ಸೀಮಂತ ನೋಡೋದು ನಾನು ಫಸ್ಟ್ ಟೈಮ್. ಸೊ ನೀವು ನನಗೆ ಹಸುಗಳು ತೋರಿಸ್ತೀರಾ? ಓಕೆ ಅಮ್ಮ, ನೀ ಒಂದ್ಸಲಿ ವರ್ತೂರ್ ಸಂತೂರ್ ಅಂದಿದ್ದು ಸಂತೂರ್ ಸೋಪ್ ಅಂತ ಫೇಮಸ್ ಆಗ್ಬಿಟ್ಟದಮ್ಮ. ಎಲ್ರು ಏನಂತ ಗೊತ್ತ, ನೀನ್ ಆ ಕಡೆಯಿಂದ ಬರುವಾಗ ಸಂತೂರ್ ಸೋಪ್ ಅಂತ ಐತ್ ನೋಡು, ಸಂತೂರ್ ಸೋಪ್ ಅಂತ. ಐ ಆಮ್ ರಿಯಲಿ ಸಾರಿ. ಅಲ್ಲ, ಏನೋ ಮಾಡೋಕ್ಕಾಗಲ್ಲ, ಒಂದೊಂದ್ಸಲಿ ಹೇಳ್ಬಿಡ್ತೀಯ, ಟ್ರೋಲ್ ಆಗ್ಬಿಡ್ತವೆ. ಏನೋ ಮಾಡಕ್ಕ, ಈಗ ಸೇವಂತಿಯೇ ಅಂದ್ರೆ ಅದೆಲ್ಲ ಕಡೆ ಗಮ್ಮಂತಿಯೇ ಅಂತ ಹೋಯ್ತೈತಿ. ಆಮೇಲೆ ಈಗ ನನ್ನ ಜೊತೆ ಪಾರ್ಟ್ನರ್ ಕ್ವಾಟ್ಲೆ ಕಿಚನ್ ಅಲ್ಲಿ ನಮ್ಮ ಕ್ವಾಟ್ಲೆ ಕಿಚನ್ ಅಲ್ಲಿ ಒಟ್ಟಾಗಿ ಅವರ ಸಂಡೇ ಎಪಿಸೋಡ್, ನನ್ನ ಸ್ಯಾಟರ್ಡೆ ಎಪಿಸೋಡ್. ಅವ್ರದ್ದು ನಂದು ಅಂತ ಹೇಳ್ಬಿಟ್ಟು ಅಲ್ಲಿ ಕನ್ಫ್ಯೂಸ್ ಆಗ್ಬಿಟ್ರು ಜನ. ಆಮೇಲೆ ಅಣ್ಣ ಭಾರಿ ಆಸೆ ಪಡ್ತಿದೆ ಮಗು, ಹಸು ತೋರ್ಸ್ಕೊಂಡು ಬಂದ್ಬಿಡೋಣ ಮಗು, ಭಾರಿ ಆಸೆ ಪಡ್ತಾ ಇದೆ. ಅಮ್ಮನ ಜೊತೆ ಒಂದು ಫೋಟೋ ಹಿಡೀರಪ್ಪ ಒಂಚೂರು ಬನ್ನಿ. ಅಲ್ಲ, ಹಸು ನೋಡ್ಕೊ ಬಂದು ಮಾತಾಡ್ತಾರೆ. ಆ ಒಂದು ಕರೆಗೆ ಹೋಗ್ಬಿಟ್ಟು ರಕ್ಷಿತ್ ಅವರು ತುಂಬ ಉಡುಪಿಯಿಂದ ಬಂದಿದ್ದಾರೆ. ರಕ್ಷಿತ್ ಅವರೇ, ಥ್ಯಾಂಕ್ ಯು. ನಿಮ್ಮ ಆಗಮನ ನಮ್ಗೆಲ್ರಿಗೂ ಖುಷಿ ಆಗ್ತಾ ಇದೆ. ಏನು ಅನಿಸುತ್ತೆ? ತುಂಬ ಖುಷಿ ಆಯಿತು. ಯಾರಿಗೂ ಕಾಣ್ತಾ ಇಲ್ಲ, ಸ್ವಲ್ಪ ಸೈಡ್ಗೆ ಹೋಗಿ. ಮುಂದಕ್ಕೆ ನಾನೇ ಹೇಳಬೇಕು ಅವರಿಗೆ. ಮುಂದಕ್ಕೆ ಖುಷಿ ಆಯಿತು. ಹೌದು, ಬಿಗ್ ಬಾಸ್ ಮಿಸ್ ಮಾಡ್ತಾ ಇದ್ದೀರಾ? ಮತ್ತೆ ಬರುತ್ತೆ. ಬಟ್ ಆದರೂ ಕೂಡ ಮತ್ತೆ ಬರುತ್ತೆ, ಬಟ್ ನಮ್ಗಳಿಗೆ ಮರೆಯಲ್ಲಲ್ವಾ? ಅಯ್ಯೋ, ನನಗನ್ಸಿದ್ದು ನೀನು ಏನು ಹೇಳ್ಬಿಡ್ತೀಯ ಅನ್ಕೊಂಡ್ರೆ ಬರುತ್ತೆ, ಆದರೆ ನಮ್ಗಳಿಗೆ ಮರ್ಯಾದೆ ಕೊಡಲ್ಲ ಅಲ್ವಾ ಅಂದ್ಬಿಟ್ಟು ಅಂತ ಅನ್ಕೊಂಡು. ಇವಾಗ ನೋಡಿ, ಒಂದೊಂದು ಎಪಿಸೋಡ್, ಒಂದೊಂದು ಸೀಸನ್ ಪ್ರತಿ ವರ್ಷ ಒಂದೊಂದು ಬರುತ್ತೆ, ಬಟ್ ಎವ್ರಿ ಸೀಸನ್ ಒಂದೊಂದು ಬೇರೆ ಬೇರೆ ಅಲ್ವಾ? ಒಂದೇ ಸೇಮ್ ಇರಲ್ಲ. ಅಮ್ಮ, ಇನ್ನೊಂದು ವಿಷಯ ಗೊತ್ತಾ, ನಮ್ಮ ತಾಯಣ್ಣ ನಿನ್ನ ಥರ ಯಾರು ಬರೋದು ಇಲ್ಲ, ಆಗೋದು ಇಲ್ಲ, ರೀಪ್ಲೇಸ್ಮೆಂಟೇ ಇಲ್ಲಮ್ಮ ಬಿಗ್ ಬಾಸ್ ಅಲ್ಲಿ. ಇಸ್ ಒನ್ ಆ್ಯಂಡ್ ಓನ್ಲಿ ಮಾಸ್ಟರ್ ಪೀಸ್ ಯಾವ್ದಾದ್ರು ಇದ್ರೆ ಅದು ರಕ್ಷಿತಾ ಮಾತ್ರ. ಒಡ್ರಿ ಚಪ್ಪಾಳೆನ. ನಾನು ಬಿಗ್ ಬಾಸ್ ಕಂಟೆಸ್ಟೆಂಟ್, ನಮ್ಮ ಹೊರ್ತೂರಿನೂ ಕಂಟೆಸ್ಟೆಂಟೇ, ನಾವಿಬ್ರು ಇದ್ದು. ಆದ್ರೆ ನಾನು ಪಟ್ಟೆ ಈ ಹುಡುಗಿ ನೋಡಿ ಫ್ಯಾನ್ ಆಗ್ಬಿಟ್ಟೆ ನಾನು. ನಿಜವಾಗ್ಲು ಏನಮ್ಮ ನೀನು ವರ್ಡು ಅದ್ಭುತ ಅಣ್ಣ. ಹೌದು ಅಣ್ಣ, ನಮ್ದೊಂದು ಅದೊಂಥರ ಗೆಳತನ ಬಿಡೋಣ, ಮರೆಯಲಾಗದ